ಜೆರಾಕ್ಸ್ ತಗೊಂಡು ಮನೆಯಲ್ಲಿ ಹಾಕೊಂಡು ಪೂಜೆ ಮಾಡ್ಕೊಳ್ಳೋಣ. ಹಾಗಾಗಿ ಇಂಥ ಭಗವಂತನ ನಿಜವಾಗ್ಲೂ ನಾವು ಚೀಟುವನ್ನ ಮುಗಿದಿದ್ರೆ ಆಗೋದಿಲ್ಲ. ಈ ನಮ್ಮ ಡಬಲಿ ಹತ್ರ ಬಂದಿದ್ರೆ ಡಬಲಿ ಅವರು ಇವ್ರ ಮೇಲೆ ಕಠಿಣ ಕ್ರಮ ಜರುಗಿಸಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಬಂದು ಇದೇ ಕಚೇರಿ ಮುಂದ್ಗಡೆ ವೀಕ್ಷಕರೇ ನಿಮ್ಮ ಪರವಾಗಿ ನಾನ್ ಕೂರ್ತೀನಿ. ಯಾವುದೇ ಕಾರಣಕ್ಕೆ ಎದ್ದೋಗೋದಿಲ್ಲ. ಇವರು ಆನೇಕಲ್ ತಾಲೂಕಲ್ಲಿ ₹1 ಕೆಲಸ ಅಂದ್ರೆ 40 ಪೈಸೆ ಕೆಲಸ ಆಗಿ 60 ರೂಪಾಯಿ ಜಾಬ್ ಬಿಡಿಸ್ಕೊಂಡ್ಬಿಟ್ಟಿದ್ದಾರೆ ಅಧಿಕಾರಿಗಳು. ಹಾಗಾಗಿ ಜಲಜೀವನ್ ಮಿಷನ್ ನಮ್ಮ ಆನೇಕಲ್ ತಾಲೂಕು ಫೈಲೂರ್ ಇವ ಸಮೇತ ಒಪ್ಕೊಂಡಿದ್ದಾರೆ. ನಮ್ಮ ಆನೇಕಲ್ ತಾಲೂಕಲ್ಲಿ ಫೈಲೂರ್ ಅಂತ ರೋಡ್ ಅಲ್ಲಿವರೆಗೂ ಸಿಮೆಂಟ್ ರೋಡ್ಗಳ ಅಡ್ಡಡ್ಡ ಹಾಕಿದ್ದು ಹಾಳು ಮಾಡಿ ನಮ್ಮ ಆನೇಕಲ್ನ ಸುಂದರವನ್ನ ಹಾಳು ಮಾಡಿರೋ ಪುಣ್ಯಾತ್ಮ ಯಾವನನ್ನ ಇದ್ದಾನಂದ್ರೆ ಸ್ವಾಮಿ ಇವರೇ ಸ್ವಾಮಿ ನಮ್ಮ ಭಗವಂತ ನಮ್ಮ AWE ಅವರು. ದಯವಿಟ್ಟು ವಿಠಲ್ ಅಂತ ನೋಡ್ಕೊಂಡ್ಬಿಡಿ ಸ್ವಾಮಿ. ಇಂಥ ಭಗವಂತನ ನಾವು ದಯವಿಟ್ಟು ಆನೇಕಲ್ಲಲ್ಲಿ ನಾವು ತೆರಿಗೆ ಹಣದಿಂದ ಪೆಟ್ರೋಲ್ಗೆ 4-5 ರೂಪಾಯಿ ರೈಸ್ ಮಾಡಿದ್ರು ಕಣ್ಣು ಮುಚ್ಕೊಂಡು ಕೊಟ್ಕೊಂಡು ಸಂಬಳ ಕೊಟ್ಕೊಂಡಿದ್ದೀರಿ. ಹಾಗಾಗಿ ಇಂಥ ಭಗವಂತನ ಮೇಲೆ ಕಠಿಣ ಕ್ರಮ ಜರುಗಿಸಿಲ್ಲ ಅಂದ್ರೆ ಇಲ್ಲಿನ ಸಿಬ್ಬಂದಿಗಳೇ ವೇಸ್ಟ್ ಅಂತ ಈಗ ಡಬಲಿ ಕಂಪ್ಲೇಂಟ್ ಮಾಡ್ತಾ ಇದ್ದೀರಿ. ಕಮಿಷನರ್ವರೆಗೂ ಹೋಗೋಣ. ದಯವಿಟ್ಟು ವೀಕ್ಷಕರೇ ಈ ಜಲಜೀವನ್ ಮಿಷನ್ ಅಲ್ಲಿ ಆಗಿರುವ ಅಕ್ರಮಗಳು ನಾನು ಎಲ್ಲೆಲ್ಲೂ ನೋಡ್ಲಿಲ್ಲ. ಅಷ್ಟು ರೀತಿಯ ಅಕ್ರಮಗಳಾಗಿದ್ದಾವೆ. ಹಾಗಾಗಿ ದಯವಿಟ್ಟು ನೀವೆಲ್ಲ ಎಚ್ಚೆತ್ಕೊಳ್ಳಿ. ನಮ್ಮ ಆನೇಕಲ್ ತಾಲೂಕಲ್ಲ ಇಡೀ ಕರ್ನಾಟಕದಲ್ಲಿ ಯಾವ ತರ ಮೋಸ ಆಗ್ತಾ ಇದೆ ಜಲಜೀವನ್ ಮಿಷನ್ ಅಂದ್ರೆ ಅಧ್ವಾನ ಅನ್ಯಾಯ. ನಮ್ಮ ದುಡ್ಡನ್ನ ಅಗಲ್ದೊಡಗಡೆ ಎಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ದೇವರಾಣೆಗೂ ಇದಲ್ಲೇ ಸ್ವಾಮಿ ಜಲಜೀವನ್ ಮಿಷನ್ ಮೋದಿಯ ಕನಸು ನನಸಾಗಿಲ್ಲ, ಭಗ್ಗವಾಗಿದೆ. ಇಂತಹ ಅಧಿಕಾರಿಗಳನ್ನ ಕಟ್ಕೊಂಡು ನಾವು ಭಗ್ಗವ ಮಾಡ್ಕೊಂಡಿದ್ದೀರಿ. ಅವ್ರ ಮೇಲಧಿಕಾರಿಗಳು ಇವ್ರ ಮೇಲೆ ಕಠಿಣ ಕ್ರಮ ಜರುಗಿಸಿಲ್ಲ ಅಂದ್ರೆ ಇವ್ರಿಗೂ ಏನೋ ಇದೆ ಇದರಲ್ಲಿ ಅನ್ನೋದನ್ನ ಜನಗಳು ಗೊತ್ತಾಗ್ತದ ಮುಂಚೆ ಇವ್ರ ಕಠಿಣ ಕ್ರಮ ಜರುಗಿಸ್ಬೇಕು ಅಂತ. ಯಾಕಂದ್ರೆ 4 ಅಡಿ ಹಾಳ ನಾನು ಕತ್ಕೊಯ್ಕೋತೀನಿ ಸ್ವಾಮಿ. ಆನೇಕಲ್ ತಾಲೂಕಲ್ಲಿ 4 ಅಡಿ ಹಾಳ ಎಲ್ಲೂ ಇಲ್ಲ. ಅಂತಹ ಅಧಿಕಾರಿಗಳನ್ನ AWE ಕುಳಿಸಿ ಇವರು ಈ ಡಬಲಿ ಅವರು ಇವ್ರ ಮೇಲೆ ಕಠಿಣ ಕ್ರಮ ಜರುಗಿಸಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಒಂದೇ ವಾರ ಸಮಯ ಇವ್ರಿಗೆ ಬಿಡು ಮಾಡಿಲ್ಲ ಅಂದಾಗ ನಮ್ಮ ಪ್ರಯತ್ನ ಇಲ್ಲಿನೇ ಹೋರಾಟ. ಯಾಕಂದ್ರೆ ಇವ್ರಿಗೆ ನಾನು 5 ಸತಿ ಮಾಡಿದ್ದೀನಿ ಸಾರ್, ಈಗ ಮಾಡ್ತಾ ಇದ್ದಾರೆ, ಫೋನ್ ಪಿಕ್ ಮಾಡ್ತಾ ಇಲ್ಲ. ಈ ತರ ಜಲಜೀವನ್ ಮಿಷನ್ ನಮ್ಗೆ ಫೈಲೂರ್ ಆಗ್ತಾ ಇದೆ ಆನೇಕಲ್ ತಾಲೂಕಲ್ಲಿ ಅಂತ ಹೇಳಿದೀನಿ. ಬಟ್ ನಮ್ ಡಬಲಿ ಅವರು ಇಲ್ಲ ನಾನು ತಿರ್ಸ್ತೀನಿ ಸರಿಸ್ತೀನಿ ಅಂತ ಇವತ್ತಿನವರೆಗೂ ಸರಿ ಮಾಡ್ಲಿಲ್ಲ. ಹಾಗಾಗಿ ಇವಾಗಲೇ ನೀವೆಲ್ಲ ಸ್ವಾಮಿ RCC ರೋಡ್ಗಳನ್ನ ಎಷ್ಟು ಅಧ್ವಾನ ಮಾಡಿದ್ದಾರೆ. ಯಾವತ್ತಲ್ಲ ಪುಣ್ಯಾತ್ಮ ನೋಡಿದ್ದೀರಾ? ತೋರಿಸಿ ಸ್ವಾಮಿ ಮಕನ. ಈ ಭಗವಂತ ಎಲ್ಲ ಡಬಲಿ ಇದಾರ ನೋಡ್ಸಿ, ನಾನು ಚೆನ್ನಾಗಿ ನೋಡಿ ಸ್ವಾಮಿ. ಎಲ್ಲೆಲ್ಲ ಬಂದಿದ್ರ ವಿಸಿಟ್ ಬರ್ತಾರೆ ಜಾಬ್ ತುಂಬಿಕೊಳ್ಳೋದು ಮಾತ್ರ ಅನ್ಸುತ್ತೆ. ಹಾಗಾಗಿ ನಾವು ಡಬಲಿ ಹತ್ರ ಹೇಳ್ತಾ ಇದ್ದೀರಿ ಸರ್.